ಶಿವಶಂಕರಪ್ಪ ಅವರ ಸೊಸೆ ಎಸ್ ಮಲ್ಲಿಕಾರ್ಜುನ್ MLA ಇವರ ಹೆಂಡತಿ ಹಾಗೂ ಈಗ ದಾವಣಗೆರೆ ಬೈ ಎಲೆಕ್ಷನ್ ಕ್ಯಾಂಡಿಡೇಟ್ ಸಮರ್ಥ್ ಇವರ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಇವ್ರ ಬಗ್ಗೆ ದಾವಣಗೆರೆ ಜನತೆ ಅಥವಾ ನಮ್ಮ ಕರ್ನಾಟಕ ಜನರಿಗೆ ಎಷ್ಟು ಗೊತ್ತು? ಈ ದಾವಣಗೆರೆ MP ಪ್ರಭಾ ಮಲ್ಲಿಕಾರ್ಜುನ್ ನಮಗೋಸ್ಕರ ಲೋಕಸಭೆಯಲ್ಲಿ ಏನೇನು ಮಾತಾಡಿದ್ದಾರೆ, ಎಷ್ಟೆಷ್ಟು ಬಿಲ್ ರೈಸ್ ಮಾಡಿದ್ದಾರೆ ಇವರು, ಏನಾದರೂ ಗೊತ್ತಾ? ಸೊ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ. ದಾವಣಗೆರೆ ಜನತೆಯವರು, ಸ್ಪೆಷಲಿ ದಾವಣಗೆರೆ ಡಿಸ್ಟ್ರಿಕ್ ಅವರು ಇದನ್ನು ನೋಡಲೇಬೇಕು. ಸಾಧ್ಯವಾದರೆ ನಿಮ್ಮ ಅಕ್ಕಪಕ್ಕದವ್ರಿಗೆಲ್ಲ ಹೇಳಿ. ತಮಿಳ್ನಾಡಲ್ಲಿ ಮಧುರೈ ಡಿಸ್ಟ್ರಿಕ್ನಲ್ಲಿ ಒಂದು ಹಳ್ಳಿ ಇರುತ್ತೆ, ಓಕೆನಾ? ಹಳ್ಳಿನಲ್ಲಿ ಒಂದು ಬೆಟ್ಟದ ಮೇಲೆ ಒಂದು ಪುರಾತನ ಒಂದು ದೇವಾಲಯ ಇರುತ್ತೆ. ಅದ್ರ ಪಕ್ಕನೇ ಅದ್ರ ಕೆಳಗಡೆ ಒಂದು ದರ್ಗಾ ಇರುತ್ತೆ. ಸೊ ಅಲ್ಲಿ ಏನಾಗಿರುತ್ತೆ ಅಂದರೆ, ಈ ದರ್ಗದವರು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅಥವಾ ಗಲಾಟೆ ಆಗುತ್ತೆ ಅಥವಾ ಇನ್ನೊಂದು ಮತ್ತೊಂದು ಅಂತ ಹೇಳಿ ಆ ದೇವಸ್ಥಾನದಲ್ಲಿ ಒಂದು ಗರುಡಗಂಬ ಇರುತ್ತೆ. ಸೊ ಅದ್ರ ಮೇಲೆ ದೀಪ ಹಚ್ತಾ ಇರ್ತಾರೆ ಹಿಂದೂಗಳು. ಆ ಆಚರಣೆ ನಿಲ್ಲಿಸ್ಬಿಟ್ಟಿರ್ತಾರೆ. ಪ್ರತಿ ಕಾರ್ತಿಕ ಮಾಸದಲ್ಲಿ ಹಿಂದೂಗಳು ಅಲ್ಲಿ ಪ್ರತಿ ವರ್ಷ ದೀಪ ಹಚ್ತಾ ಇದ್ರು, ಅದನ್ನು ನಿಂತೋಗ್ಬಿಟ್ಟಿರುತ್ತೆ. ಕಳೆದ 80 ವರ್ಷದಿಂದ ಅದು ನಿಂತೋಗ್ಬಿಟ್ಟಿರುತ್ತೆ. ಏನಕ್ಕೆ ಅಂದರೆ, ಈ ಕಡೆ ಮುಸಲ್ಮಾನರು ಇರ್ತಾರೆ, ಅವ್ರಿಗೆ ಅಕಸ್ಮಾತ್ ಗಲಾಟೆ ಆಗೋದು ಅಥವಾ ಅವರ ಭಾವನೆಗಳಿಗೆ ಧಕ್ಕೆ ಆಗುತ್ತೆ ಅಂತ ನಮ್ಮ ಹಿಂದೂಗಳನ್ನ ತಡೆ ಹಿಡಿದ್ಬಿಟ್ಟಿರ್ತಾರೆ. ಯಾರು ಅಲ್ಲಿ ಹೋಗಿ ದೀಪ ಹಚ್ಚಕ್ಕೆ ಆಗಿರಲ್ಲ. ಆ ಆಚರಣೆ ನಿಂತೋಗಿರ್ತಿರುತ್ತೆ. ರೀಸೆಂಟಾಗಿ ತಮಿಳ್ನಾಡಲ್ಲಿ ಅಲ್ಲಿಯ ಜಡ್ಜ್ ಏನು ಮಾಡ್ತಾರೆ ಅಂದರೆ, ಹಿಂಗೆ ಯಾರೋ ಅದನ್ನು ಕೋರ್ಟ್ಗೆ ಹೋಗಿ ಅದ್ರ ವಿರುದ್ಧ ಹೋಗಿರ್ತಾರೆ. ಸೊ ಅಲ್ಲಿಯ ಜಡ್ಜ್ ಏನು ಮಾಡ್ತಾರೆ ಅಂದರೆ, ಇದು ತಪ್ಪು, ಇದು ಸರಿಯಲ್ಲ, ಹಿಂದೂಗಳು ಹೋಗಿ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಬೋದು, ಅದರಿಂದ ಅಲ್ಲಿಯ ದರ್ಗಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ, ಅವ್ರ ಪಾಡ್ಗೆ ಅವ್ರ ಆಚರಣೆ ಮಾಡ್ಕೊಳ್ಳಿ, ನಿಮ್ಮ ಪಾಡ್ಗೆ ನೀವು ನಿಮ್ಮ ಧಾರ್ಮಿಕ ಆಚರಣೆ ಮಾಡ್ಕೊಳ್ಳಿ ಅಂತ ಅಲ್ಲಿಯ ತಮಿಳ್ನಾಡಿನ ಜಡ್ಜು ಒಂದು ಆಜ್ಞೆ ಹೊರಡಿಸ್ತಾರೆ. ಈ ಆಜ್ಞೆ ವಿರುದ್ಧ ಈ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಈ ಅಮ್ಮನಿಗೂ ತಮಿಳ್ನಾಡಿಗೂ ಸಂಬಂಧನೇ ಇಲ್ಲ, ಸರಿನಾ? ಈ ಅಮ್ಮಂದೇನು ದಾವಣಗೆರೆ ನೋಡ್ಕೋಬೇಕು, ದಾವಣಗೆರೆಯ ಅಭಿವೃದ್ಧಿ ಕಾರ್ಯಗಳು, ಅಲ್ಲಿಯ ಡೆವಲಪ್ಮೆಂಟ್ಸು, ಅದ್ರ ಬಗ್ಗೆ ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ಗಮನ ಹರಿಸ್ಬೇಕೇ ಹೊರತು ಇವ್ರಿಗೂ ತಮಿಳ್ನಾಡಿಗೂ ಏನು ಸಂಬಂಧ? ಹೋಗಲಿ, ಅಲ್ಲಿ ಹಿಂದೂಗಳು ಹೋಗಿ ದೀಪ ಹಚ್ಚಿದ್ರೆ ಈ ಅಮ್ಮನಿಗೆ ಏನು ಪ್ರಾಬ್ಲಮ್ಮು ಅಲ್ವಾ? ಸುಮ್ಮನೆ ಇರಬೇಕಾಗಿದೆ. ಬಟ್ ಈ ಅಮ್ಮ ಏನು ಮಾಡ್ತಾರೆ ಅಂದರೆ, ಶಿ ಅಲಾಂಗ್ ವಿತ್ ಹಾಸನ್ MP ಶ್ರೇಯಸ್, ಪೆನ್ ಡ್ರೈವ್ನ ಹಂಚಿ ಗೆದ್ದ ಶ್ರೇಯಸ್ ಅವರು, ಜೊತೆಗೆ ರಾಯಚೂರು, ಒನ್ ಆಫ್ ದ ಮೋಸ್ಟ್ ಅಂಡರ್ ಡೆವಲಪ್ಡ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ, ಆ MP, ಇವ್ರು 3 ಜನ, ಯಾರು? ರಾಯಚೂರು MP, ದೆನ್ ಹಾಸನ್ MP ಆ್ಯಂಡ್ ದೆನ್ ದಿಸ್ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ MP, ಇವ್ರು 3 ಜನ ಆ ಹೈಕೋರ್ಟ್ನ ಜಡ್ಜ್ನ ವಿರುದ್ಧ ಒಂದು ಇಂಪೀಚ್ಮೆಂಟ್ ಮೋಷನ್ನ ಹೊರಡಿಸ್ತಾರೆ. ಆ ಇಂಪೀಚ್ಮೆಂಟ್ ಮೋಷನ್ ಬಿದೋಗುತ್ತೆ ಬಿಡಿ, ಅದು ಸೆಕೆಂಡ್ರಿ. ಬಟ್ ಹಿಂದೂಗಳು ಅಲ್ಲಿ ಹೋಗಿ ತಮಿಳ್ನಾಡಲ್ಲಿ ಮಧುರೈನಲ್ಲಿ ಒಂದು ಬೆಟ್ಟದ ಮೇಲೆ ಹಿಂದೂಗಳು ದೀಪ ಹಚ್ಚಿದ್ರೆ ಈ ಪ್ರಭಾ ಮಲ್ಲಿಕಾರ್ಜುನ್ ಈ ಅಮ್ಮನಿಗೆ ಏನು ಪ್ರಾಬ್ಲಮ್ಮು? ಈ ಅಮ್ಮ ಯಾಕೆ ಆ ಆಜ್ಞೆ ವಿರುದ್ಧ, ಆ ಜಡ್ಜ್ ವಿರುದ್ಧ ಇಂಪೀಚ್ಮೆಂಟ್ ಮೋಷನ್ಗೆ ಇವರು ಸಹಿ ಮಾಡಿದ್ರು? ಅಲ್ಲಿಗೆ ನಿಮ್ಮ ಪ್ರಾಬ್ಲಮ್ ಏನು ಪ್ರಭಾ ಮಲ್ಲಿಕಾರ್ಜುನ್ ಅವ್ರದ್ದು? ಅಲ್ಲಮ್ಮ, ನೀನು ಫಸ್ಟ್ ಬಂದಿರೋದೇ ಕುಟುಂಬದ ಕೋಟಾಯಿಂದ ಅಲ್ವಾ? ನಿಮ್ಮ ಮಾವ 6 ಟೈಮ್ MLA, 1 ಟೈಮ್ MP, ನಿಮ್ಮ ಹಸ್ಬೆಂಡು SS ಮಲ್ಲಿಕಾರ್ಜುನ್ 4 ಟೈಮ್ MLA, ಜೊತೆಗೆ ಮಿನಿಸ್ಟ್ರು, ಜೊತೆಗೆ ಅವ್ರ ಫ್ಯಾಮಿಲಿ ಕೋಟಾಯಿಂದ ನೀವು MP ಆಗಿರೋದು. ನೆಕ್ಸ್ಟು ನಿಮ್ಮ ಮಗ ಈಗ. ಸೊ ದಾವಣಗೆರೆ ಹಂಗಾರೆ ಬೇರೆ ಯಾವುದು ಫಿಟ್ ಆಗಿರೋ ಯಾವುದು ವ್ಯಕ್ತಿನೇ ಇಲ್ವಾ? ದಾವಣಗೆರೆಯಲ್ಲಿ ಯಾರು ಬುದ್ಧಿವಂತರು, ವಿದ್ಯಾವಂತರು, ಯಾರು ಸೋಲ್ಜರ್ಸು, ಯೋಧರು, ರೈತರು, ಡಾಕ್ಟರ್ಸು, ಇಂಜಿನಿಯರ್ಸು ಯಾರು MLA ಆಗೋಕ್ಕೆ ಯೋಗ್ಯತೆ ಇಲ್ವಾ? ನಿಮ್ಮ ಫ್ಯಾಮಿಲಿನೇ ಆಗಬೇಕಾ? ಆನ್ಸರ್ ಮಾಡಬೇಕು. ಸರಿ, ನೆಕ್ಸ್ಟ್ ಇದೆಲ್ಲ ಬಿಟ್ಬಿಡಿ. ಈಗ ಸಿದ್ದರಾಮಯ್ಯನ ವಿಚಾರಕ್ಕೆ ಬರೋಣ. ಸಿದ್ದರಾಮಯ್ಯ ನಮ್ಮ CM, ಕರ್ನಾಟಕದ CM. ಕರ್ನಾಟಕ ಲೂಟಿ ಮಾಡಿ ಡೆವಲಪ್ಮೆಂಟ್ ಅಂತೂ ನಿಲ್ಲಾಗ್ಬಿಟ್ಟಿದೆ, ಅದು ಬೇರೆ ವಿಚಾರ. ಇವ್ರ ತತ್ವ ಸಿದ್ಧಾಂತದ ಬಗ್ಗೆ ಮಾತಾಡೋಣ. ಸೊ ಸಿದ್ದರಾಮಯ್ಯ ಏನಂದರೆ ಅಹಿಂದ, ಸಂವಿಧಾನದ ನಂಬಿಕೆ ಇರೋರು, ಗಾಂಧಿವಾದಿ, ಜಾತ್ಯತೀತ, ಅಂಬೇಡ್ಕರ್ವಾದಿ ಅಂತ ಎಲ್ಲ ಬುರುಡೆ ಬರೋ ಸಿದ್ದರಾಮಯ್ಯ ದಾವಣಗೆರೆಯಲ್ಲಿ ಯಾಕಪ್ಪ ಅವ್ರ ಕುಟುಂಬಕ್ಕೆ ಟಿಕೆಟು? ಯಾಕೆ ದಾವಣಗೆರೆಯಲ್ಲಿ ಬೇರೆ ಯಾರೂ ಇಲ್ವಾ? ದಲಿತರ ಹುಡುಗರು ಯಾರೂ ಇಲ್ವಾ? ದಲಿತ ಎಜುಕೇಟೆಡ್ಸ್ ಯಾರೂ ಇಲ್ವಾ? ಅಲ್ಲಿ ಹಿಂದುಳಿದವ್ರು ಯಾರೂ ಇಲ್ವಾ ದಾವಣಗೆರೆಯಲ್ಲಿ? ಮುಸಲ್ಮಾನರು ಯಾರು ಇಲ್ವಾ ದಾವಣಗೆರೆ? ಅವ್ರು ಟಿಕೆಟ್ ಕೊಟ್ಟು ಗೆಲ್ಲಿಸ್ಬೇಕಾಗಿತ್ತು. ನೀನು ಅಂಥ ತತ್ವ ಸಿದ್ಧಾಂತಗಳು ಇಟ್ಕೊಂಡಿದ್ದಿದ್ರೆ, ನಿನಗೆ ಪ್ರಜಾಪ್ರಭುತ್ವದ ಮೇಲೆ, ನಿನಗೆ ಡೆಮೋಕ್ರಸಿ ಮೇಲೆ, ನಿನಗೆ ಸಂವಿಧಾನದ ಮೇಲೆ ನಂಬಿಕೆಯನ್ನು ಅನ್ನೋದು ಇದ್ದಿದ್ದರೆ ಬೇರೆ ಯಾರಿಗಾರು ಟಿಕೆಟ್ ಕೊಡಬೇಕಾಗಿತ್ತು. ಯಾಕೆ ಅವ್ರ ಕುಟುಂಬಕ್ಕೆ ಟಿಕೆಟು? ದಾವಣಗೆರೆ ಜನಗಳೇ ನಿಮ್ಮ ಸೇವಕರ, ನಿಮ್ಮ ಸ್ಲೇವ್ಸಾ ದಾವಣಗೆರೆಯವರು? ನಿಮ್ಮ ಮನೆ ಕೂಲಿ ಆಳುಗಳ? ನಿಮ್ಮ ಫ್ಯಾಮಿಲಿಗೆ ದಾವಣಗೆರೆಯವರು ಕೂಲಿ ಆಳುಗಳ? ಬೇರೆ ಯಾರೂ ಇಲ್ವಾ ದಾವಣಗೆರೆಯಲ್ಲಿ? ಯಾರು ವಿದ್ಯಾವಂತರು ಒಬ್ಬರೂ ಇಲ್ವಾ? ಹಂಗಾದ್ರೆ ಏನಕ್ಕೆ ಶಾಮನೂರು ಶಿವಶಂಕರಪ್ಪ ಆದಮೇಲೆ ಅವ್ರ ಮಗ ಬಂದಿದ್ದು? ಅವ್ರ ಮಗ ಏನಕ್ಕೆ MLA ಆದರು? ನೆಕ್ಸ್ಟು ಅವ್ರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಈಕೆ ಹೇಗೆ MP ಆದರು? ನೆಕ್ಸ್ಟ್ ಯಾಕೆ ಈ ಬೈ ಎಲೆಕ್ಷನ್ ಟಿಕೆಟ್ ಕೂಡ ಇವರ ಮೊಮ್ಮಗನಿಗೆ ಕೊಡಬೇಕು? ಯಾರು ಬೇರೆಯವ್ರು ಇಲ್ವಾ? ಇದೇನಾ ಪ್ರಜಾಪ್ರಭುತ್ವ? ಇದೇನಾ ಸಂವಿಧಾನ?
ಸಂವಿಧಾನ ನಿಮ್ಮ ಫ್ಯಾಮಿಲಿಗಳನ್ನ ಚೆನ್ನಾಗಿ ಲೂಟಿ ಮಾಡಿಕೊಂಡು 20 ಕೋಟಿ ಆಸ್ತಿನ 500 ಕೋಟಿ ಮಾಡಿಕೊಂಡು 200 ಕೋಟಿ ಮಾಡಿಕೊಂಡು ಪ್ರೈವೇಟ್ ಹೆಲಿಕಾಪ್ಟರ್ಗಳು ತೊಗೊಂಡು ಒಳ್ಳೊಳ್ಳೆ ಲಕ್ಸುರಿ ಕಾರ್ಗಳು ತೊಗೊಂಡು 100 ಎಕರೆ 150 ಎಕರೆ ಆಸ್ತಿ ಮಾಡಿಕೊಂಡು ನಿಮಗೆ ಬೇಕಾಗಿರೋರಿಗೆಲ್ಲ ಪೋಸ್ಟಿಂಗ್ ಕೊಡ್ಕೊಂಡು ಟ್ರಾನ್ಸ್ಫರ್ಗಳು ಮಾಡಿಸ್ಕೊಂಡು ನಿಮಗೆ ದಂಧೆ ಮಾಡಿ ಅಂತ ಅಂಬೇಡ್ಕರ್ ಅವ್ರ ಸಂವಿಧಾನ ಬರೋದ್ರಾ? ಇನ್ನು ಮುಸ್ಲಿಂ ಹಂಗಾರೆ ಕಾಂಗ್ರೆಸ್ಗೆ ಮಾತ್ರ ವೋಟ್ ಬ್ಯಾಂಕಾ? ಹಂಗಾರೆ ಮುಸ್ಲಿಮ್ಸ್ ಯಾರು ಬೇರೆಯವ್ರಿಗೆ ವೋಟ್ ಹಾಕಂಗೆ ಇಲ್ಲ. ಸರಿ, ಮುಸ್ಲಿಮ್ಸ್ಗೆ ಟಿಕೆಟ್ ಕೊಡಬೇಕಾಗಿತ್ತು ದಾವಣಗೆರೆಯಲ್ಲಿ, ಯಾಕೆ ಮುಸ್ಲಿಮ್ಸ್ ಕೊಡಲಿಲ್ಲ? ಅಷ್ಟು ವರ್ಷದಿಂದ ಒಂದೇ ಕುಟುಂಬನ ಬೆಳೆಸ್ಕೊಂಡು ಪೋಷಿಸ್ಕೊಂಡು ಬಂದಿದ್ದಾರೆ. ನಿಮಗೆ ಕಾಂಗ್ರೆಸ್ ಅವ್ರಿಗೆ ವೋಟ್ ಹಾಕ್ಕೊಂಡು ಯಾಕೆ ಆ ಕುಟುಂಬಕ್ಕೆ ಕೊಟ್ಟರೆ ಟಿಕೆಟು, ಮುಸ್ಲಿಮ್ಸ್ ಅವ್ರು ಏನಕ್ಕೆ ಕೊಡಲಿಲ್ಲ ನೀವು? ಅಷ್ಟು ಮುಸ್ಲಿಮ್ಸ್ ಮೇಲೆ ನಿಮ್ಮ ಕನಿಕರ ಇದ್ದರೆ ಏನು ಅವ್ರಿಗೆ ಕೊಡಬೇಕಾಗಿತ್ತು, ಯಾಕೆ ಕೊಡಲಿಲ್ಲ? ಪ್ರಜಾಪ್ರಭುತ್ವ ಅಂದರೆ ಏನು? ಪ್ರಜಾಪ್ರಭುತ್ವನ ಇದು ಕುಟುಂಬ ಪ್ರಭುತ್ವನ? ಕುಟುಂಬವಾದಿಗಳ ನೀವು ಹಾಗಾದರೆ? ಹಂಗಾರೆ ಒಪ್ಕೊಬಿಡಿ ಕಾಂಗ್ರೆಸ್ ಅವರು, ನಾವು ಕುಟುಂಬವಾದಿಗಳು, ನಾವು ಹೇಳೋದೆಲ್ಲ ಬುರುಡೆ, ನಾವು ಹೇಳೋದೆಲ್ಲ ಸುಳ್ಳು, ನಾನೊಬ್ಬ ಸುಳ್ಳು ರಾಮಯ್ಯ, ನಮಗೆ ಯಾವ ಸಂವಿಧಾನದ ಮೇಲೆ ಯಾವುದೇ ಥರ ನಮಗೆ ನಂಬಿಕೆ ಇಲ್ಲ, ನಮ್ದು ಯಾವುದೇ ತತ್ವ ಸಿದ್ಧಾಂತಗಳಿಲ್ಲ, ನಮಗೆ ಏನಂದರೆ ಎಲೆಕ್ಷನ್ ಗೆಲ್ಲಬೇಕು, ಯಾರ ಪಾರ್ಟಿಗೆ ಜಾಸ್ತಿ ಫಂಡ್ ಕೊಡ್ತಾರೋ ಅವ್ರಿಗೆ ಟಿಕೆಟ್ ಕೊಡ್ತೀವಿ, ನಾವು ಕುಟುಂಬಗಳನ್ನ ಸಪೋರ್ಟ್ ಮಾಡ್ತೀವಿ. ಕಬ್ಜಾ ಮಾಡ್ಕೊಬಿಡ್ತಾ ಇದ್ದೀರಾ ಎಲ್ಲರೂ. ಎಲ್ಲ ಅವ್ರವ್ರದ್ದು, ಎಲ್ಲ ಇವ್ರ ಮಕ್ಕಳು, ಇವ್ರ ಮೊಮ್ಮಕ್ಕಳು, ಇವ್ರ ಸೊಸೆ, ಇವ್ರ ಅಳಿಯ, ಇವ್ರ ಬೀಗರು, ಜೊತೆಗೆ ಎಕ್ಸ್ ಎಂ ಪಿ, ಅವ್ರ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ, ದಾವಣಗೆರೆ ಎಕ್ಸ್ ಎಂ ಪಿ ಬಂದು ಈ ಶಾಮನೂರು ಶಿವಶಂಕರಪ್ಪ ಅವರ ಅಳಿಯ ಅಂತೆ. ಸೊ ಆ ವ್ಯಕ್ತಿ ನಿಲ್ತಿದ್ದೆ. ಈಗ ನೆಕ್ಸ್ಟು ಈಗ ಈ ಅಮ್ಮ ಅವ್ರ ಸೊಸೆ, ಸೊ ಜಗದೀಶ್ ಶೆಟ್ಟರು ಬೀಗ್ರಂತೆ. ಸೊ ಎಲ್ಲ ಇವ್ರುಗಳು ಒಂಥರ ಈ ಡೆಮೋಕ್ರಸಿನ, ಈ ಪ್ರಜಾಪ್ರಭುತ್ವನ ಒಂಥರ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಸ್ಪೆಷಲಿ ಸ್ಟಾರ್ಟೆಡ್ ಫ್ರಮ್ ಕಾಂಗ್ರೆಸ್. ಅಲ್ಲ ರೀ, ಎಷ್ಟು ಅಸಹ್ಯ ಅಂತ ಅನಿಸ್ತಾ ಇದ್ದಲ್ವ. ಸ್ವತಂತ್ರ ಬಂದು 80 ವರ್ಷಗಳಾಗಿದೆ ನಮಗೆ, ಸ್ಟಿಲ್ಲು ಯಾವುದೋ ಒಂದು ಕುಟುಂಬಗಳ ಕಪಿಮುಷ್ಟಿಯಲ್ಲಿ ಇಷ್ಟು ಭ್ರಷ್ಟಾಚಾರ ಮಾಡಿಕೊಂಡು ಏನೂ ಡೆವಲಪ್ಮೆಂಟ್ ಆಗಿಲ್ಲ. ದಾವಣಗೆರೆಯವ್ರು ಎಷ್ಟು ಜನ ಬೆಂಗಳೂರಲ್ಲಿ ಇದ್ದೀರಾ ನನಗೆ ಗೊತ್ತು, ಎಷ್ಟು ಜನ ಏನಕ್ಕೆ ಡೆವಲಪ್ಮೆಂಟ್ ಆಗ್ತಾಯಿಲ್ಲ ದಾವಣಗೆರೆಯಲ್ಲಿ, ಯಾಕೆ ಎಲ್ಲ ಇಲ್ಲಿ ಬರ್ತಾ ಇದ್ದೀರಾ, ಏನಕ್ಕೆ ಬೆಂಗಳೂರಿಗೆ ಮೈಗ್ರೇಟ್ ಆಗ್ತಾ ಇದ್ದೀರಾ, ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೀರಾ ಎಲ್ಲ, ಅಲ್ಲಿ ಯಾಕೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಲ್ಲ ದಾವಣಗೆರೆಯಲ್ಲಿ, ಏನಕ್ಕೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್, ಅದು MLA ಅಂಡರಲ್ಲೇ ಏನಕ್ಕೆ ಇರುತ್ತೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್, MLA ಏನಕ್ಕೆ ಆಗಿರುತ್ತೆ ಇದೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್ದು? ಸೊ ಇದನ್ನೆಲ್ಲ ಕೇಳೋಕ್ಕೆ ಅಲ್ಲ, ನೀವು ಕೇಳೋದು ಬೇಡ, ಅಟ್ಲೀಸ್ಟ್ ವೋಟಿಂಗ್ ಮಾಡಬೇಕಾದ್ರೆ ಯಾರ ಸಮರ್ಥ ಅಭ್ಯರ್ಥಿಗೆ ವೋಟ್ ಮಾಡಬೇಕು. ಇವ್ರ ಕುಟುಂಬಕ್ಕೆ ವೋಟ್ ಮಾಡಿಕೊಂಡು ಇವ್ರಿಗೆ ವೋಟ್ ಮಾಡಿಕೊಂಡು ಒಂಥರ ಐ ಥಿಂಕ್ ಅಷ್ಟು ಅನಕ್ಷರಸ್ಥ ಜನರು ಅಲ್ಲಿ. ಸುಮ್ಮನೆ ನಾವು ನಮ್ಮ ಕಡೆ ಡೆವಲಪ್ಮೆಂಟ್ ಆಗ್ತಾಯಿಲ್ಲ, ನಾವು ಡೆವಲಪ್ಮೆಂಟ್ ಆಗ್ತಾಯಿಲ್ಲ, ನಾರ್ತ್ ಕರ್ನಾಟಕದ ಇದು ಒಂದು ನಾವು ಡೆವಲಪ್ಮೆಂಟ್ ಆಗ್ತಾಯಿಲ್ಲ, ಎಲ್ಲ ಸೌತ್ ಕರ್ನಾಟಕ ಎಲ್ಲ ನಮ್ಮದು ಫಂಡ್ಗಳು ತೊಗೊಬಿಡ್ತಾ ಇದ್ದೀರಾ ಅಂತ ಸುಮ್ಮನೆ ಎಲ್ಲ ನಿಮ್ಮ ತಲೆಗೆ ಬ್ರೈನಲ್ಲಿ ಫೀಡ್ ಮಾಡಿಬಿಟ್ಟಿದ್ದಾರೆ. ಏನಕ್ಕೆ ಡೆವಲಪ್ಮೆಂಟ್ ಆಗ್ತಿಲ್ಲ ಅಂದರೆ ಬರೀ ಒಂದು ಕುಟುಂಬಕ್ಕೆ ನೀವು ವೋಟ್ ಮಾಡಿಕೊಂಡು ಅವ್ರ ಫ್ಯಾಮಿಲಿಗಳು ಡೆವಲಪ್ಮೆಂಟ್ ಆಗ್ತಿದೆ. ಒಳ್ಳೊಳ್ಳೆ ಡಾಲರ್ಸ್ ಕಾಲೋನಿನಲ್ಲಿ, ಸದಾಶಿವ ನಗರದಲ್ಲಿ, ಒಳ್ಳೊಳ್ಳೆ ಕೋರಮಂಗಲದಲ್ಲಿ ಎಲ್ಲ ಒಳ್ಳೊಳ್ಳೆ ಸೈಟ್ಗಳು, ಯಲಹಂಕದಲ್ಲೆಲ್ಲ ಒಳ್ಳೊಳ್ಳೆ ಸೈಟು, ಏರ್ಪೋರ್ಟ್ ಕಡೆ ಎಲ್ಲ ಜಮೀನು ಒಂದು 10 ಎಕರೆ 15 ಎಕರೆ ಎಲ್ಲ ಅವ್ರವ್ರ ಕುಟುಂಬಗಳು ಡೆವಲಪ್ ಆಗ್ತಾ ಇದ್ದಾರೆ. ನೀವುಗಳಂತೂ ಹಿಂಗೆ ಇರ್ತೀರಾ, ಬರೀ ನಿಮ್ಮನ್ನು ರೋಡು ಮೋರಿಗೆ ಸೀಮಿತ ಮಾಡಿಬಿಟ್ಟವ್ರೆ. ಈ ಡೆವಲಪ್ಮೆಂಟ್ ಏನು ಅಂದರೆ ಈಗ ನಮ್ಮ ಜನರಿಗೆ ಮೈಂಡ್ ಸೆಟ್ ಹೆಂಗೆ ಬಂದರೆ ಡೆವಲಪ್ ಅಂದರೆ ಜಸ್ಟ್ ರೋಡು ಮೋರಿ, ರೋಡ್ ಆದರೆ ಡೆವಲಪ್ಮೆಂಟ್, ಮೋರಿ ಆದರೆ ಡೆವಲಪ್. ಅದ್ರ ಮೇಲೆ ಅದ್ರ ಏನು ಯೋಚನೆ ಮಾಡಬೇಕು ಅಂದರೆ ಜನರದು ಮೈಂದು ಅಪ್ಡೇಟ್ ಆಗಿಲ್ಲ. ಸೊ ಆ ಮಟ್ಟಕ್ಕೆ ಜನರನ್ನ ಇವರು ಒಂಥರ ಫೀಡ್ ಮಾಡಿ 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 ಆ ಮಟ್ಟಕ್ಕೆ ಪ್ರಜಾಪ್ರಭುತ್ವನ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳೋದಿಷ್ಟೇ, ಇವರ ಫ್ಯಾಮಿಲಿನ ಫಸ್ಟು ಈ ಮೊಮ್ಮಗನ ಸೋಲಿಸಿ ದಾವಣಗೆರೆಯವರು ಬೇರೆ ಸಮರ್ಥ ಅಭ್ಯರ್ಥಿನ ಆಯ್ಕೆ ಮಾಡಿ, ಈ ಅಸಮರ್ಥ ಬೇಡ, ಈ ಅಯೋಗ್ಯರು ಬೇಡ, ಈ ಕಾಂಗ್ರೆಸ್ನ ಈ ಸಂವಿಧಾನ ವಿರೋಧಿಗಳು, ಈ ಈಗ ಅಂಬೇಡ್ಕರ್ ಏನಕ್ಕೆ ಸಂವಿಧಾನ ಬರೆದ್ರು? ಇವ್ರ ಫ್ಯಾಮಿಲಿಗಳ ಕಬ್ಜಾ ಮಾಡಿಕೊಂಡು, ಇವ್ರ ಫ್ಯಾಮಿಲಿಗಳೇ ಲೂಟಿ ಮಾಡಿಕೊಂಡು, ಒಳ್ಳೊಳ್ಳೆ ಆಸ್ತಿಗಳು ಮಾಡಿಕೊಂಡು, 100 ಎಕರೆ ಜಮೀನು ಮಾಡಿಕೊಂಡು, ಪ್ರೈವೇಟು ಹೆಲಿಕಾಪ್ಟರ್ಗಳು ತೊಗೊಂಡು, ಲಕ್ಸುರಿ ಕಾರ್ಗಳು ತೊಗೊಂಡು, BMW ಮರ್ಸಿಡೀಸು ಎಲ್ಲ ಲಕ್ಸುರಿ ಕಾರ್ಗಳು ತೊಗೊಂಡು, ಇವರು ಒಳ್ಳೊಳ್ಳೆ ಮೆಡಿಕಲ್ ಕಾಲೇಜ್ಗೆ ಎಲ್ಲ ಇವ್ರದೇ ಮೆಡಿಕಲ್ ಕಾಲೇಜ್ಗಳು, ಇವ್ರದೇ ಇಂಜಿನಿಯರಿಂಗ್ ಕಾಲೇಜ್ಗಳು, ಇವ್ರದೇ ಸ್ಕೂಲ್ಗಳು, ಇವ್ರದೇ ಮಾಲ್ಗಳು ಎಲ್ಲ ಇವ್ರದೇ. ಇವ್ರದ್ದು ಎಲ್ಲರ ಜಮೀನಿದೆ, ಅಲ್ಲಿ ಒಳ್ಳೊಳ್ಳೆ ರೋಡ್ಗಳು. ಹಂಗಾರೆ ಏನು ರೀ, ಹಂಗಾದ್ರೆ ಇಂಡಿಯಾದಲ್ಲಿ ಏನು ರೀ ಆಗ್ತಿದೆ ಭಾರತದಲ್ಲಿ? ಸಿದ್ದರಾಮಯ್ಯ ಅಂತ ಒಬ್ಬ ಬುರುಡೆ ರಾಜಕಾರಣಿ ನಾನು ನೋಡಲೇ ಇಲ್ಲ. ಬರೀ ಸುಳ್ಳು, ಮಾತೆತ್ತರೆ ಸುಳ್ಳು, ಸುಮ್ಮನೆ ಅಹಿಂದ ಅಂತ ಹೇಳೋದಷ್ಟೇ ಸ್ಟೇಜ್ ಮೇಲೆ. ಅಂಬೇಡ್ಕರ್ ಹೆಸರು ಹೇಳೋದು ಬರೀ ಓಟ್ಗೋಸ್ಕರ, ನಿಮ್ಮ ತಲೆನ ಕೆಡಿಸಿ ನಿಮ್ಮ ಓಟ್ನ ತೊಗೊಳಕ್ಕೆ ಅಷ್ಟೇ. ಸಿದ್ದರಾಮಯ್ಯ ಅಂಬೇಡ್ಕರ್ ಹೆಸರು, ಗಾಂಧಿ ಹೆಸರು, ಸಂವಿಧಾನ ಹೆಸರು, ಅಹಿಂದದವರ ಹೆಸರು, ಈ ವಚನಗಳು, ಈ ತತ್ವಗಳನ್ನೆಲ್ಲ ಹೇಳೋದು ಸಿದ್ದರಾಮಯ್ಯ ಬರೀ ನಿಮ್ಮ ಓಟ್ ತೊಗೊಳಕ್ಕೆ. ಬಟ್ ನಿಜ ಜೀವನದಲ್ಲಿ ಸಿದ್ದರಾಮಯ್ಯ ಇದನ್ನು ಯಾವುದನ್ನು ಪಾಲಿಸಲ್ಲ. ಸಿದ್ದರಾಮಯ್ಯ ಒಬ್ಬ ಮಜವಾದಿ ಅಂತ ಹೇಳಿದ್ರು ತಪ್ಪಿಲ್ಲ. ಸಿದ್ದರಾಮಯ್ಯ ತತ್ವ ಸಿದ್ಧಾಂತಗಳನ್ನ ನಂಬಿಕೆ ಇದ್ದಿದ್ದರೆ, ಅಹಿಂದ ತತ್ವ ಸಿದ್ಧಾಂತಗಳ ಮೇಲೆ ಸಿದ್ದರಾಮಯ್ಯಗೆ ನಂಬಿಕೆ ಇದ್ದಿದ್ದರೆ ಯಾವುದಾದ್ರು ಅಹಿಂದದವ್ರಿಗೆ ಟಿಕೆಟ್ ಕೊಡ್ಬೋದಾಗಿತ್ತು, ದಲಿತರಿಗೆ ಟಿಕೆಟ್ ಕೊಡ್ಬೋದಾಗಿತ್ತು, ದಾವಣಗೆರೆಯಲ್ಲಿ ಹಿಂದುಳಿದವ್ರಿಗೆ ಟಿಕೆಟ್ ಕೊಡ್ಬೋದಾಗಿತ್ತು,
ಮುಸಲ್ಮಾನಿಗೆ ಟಿಕೆಟ್ ಕೊಡ್ಬೋದಾಗಿತ್ತು, ಅಲ್ಪಸಂಖ್ಯಾತರು ಟಿಕೆಟ್ ಕೊಡ್ಬೋದಾಗಿತ್ತು, ಏನಕ್ಕೆ ಕೊಡಲಿಲ್ಲ? ಸೊ ಎಲ್ಲ ಅರ್ಥ ಮಾಡ್ಕೋಬೇಕು ಜನ. ಇಷ್ಟು ವರ್ಷ ಆಯಿತು, ಎಲ್ಲ ಲೂಟಿ ಮಾಡಿ ಬಿಟ್ಬಿಟ್ಟಿದ್ದಾರೆ. ಲೂಟಿ ಮಾಡಿ ಇನ್ನೇನು ಉಳಿದಿಲ್ಲ. ಇನ್ನೇನಂದರೆ ಅದೇ ನೋಡ್ತಾ ಇದ್ದಾರೆ ಈಗ ಪೊಲೀಸ್ನವರು ಅಲ್ಲಿ ಕಂಪ್ಲೇಂಟ್ ಕೊಡೋಕೆ ಹೋದರೆ ಆ ಹೆಂಗಸ್ರುಗಳನ್ನೇ ಅವ್ರ ಬ್ರೈನ್ ವಾಶ್ ಮಾಡೋ ಅವ್ರನ್ನೇ ಮಡಿಕೋಬಿಡೋದು, ಅವ್ರಿಗೆ ಹಿಂಸೆ ಕೊಡೋದು, ಆ ಮಟ್ಟಿಗೆ ಬಂದ್ಬಿಟ್ಟಿದೆ. ಅಂದರೆ ನಿಮ್ಮ ಮನೆ ಹೆಂಗಸ್ರಿಗೆ ಕೈ ಹಾಕ್ತಾ ಇದ್ದಾರೆ ಅಂಥ ಸಿಸ್ಟಮ್ ಅಷ್ಟು ಕರಪ್ಟ್ ಆಗ್ಬಿಟ್ಟಿದೆ. ಅಂದರೆ ಲೆಕ್ಕ ಹಾಕೊಳ್ಳಿ, ಕಂಪ್ಲೇಂಟ್ ಕೊಡೋ ಹೆಂಗಸ್ರುಗಳನ್ನೇ ಪೊಲೀಸ್ ಅವರು ಟ್ರ್ಯಾಪ್ ಮಾಡಿಕೊಂಡು ಅವ್ರನ್ನ ಹಿಂಸೆ ಕೊಡ್ಕೊಂಡು ಅವ್ರ ಜೊತೆ ರೊಮ್ಯಾನ್ಸ್ ಮಾಡಿಕೊಂಡು ಆ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ನಿಮ್ಮ ಮನೆ ಒಳಗಡೆನೆ ಬಂದಿದೆ ಇಷ್ಟು ಕರಪ್ಷನ್ನು ಅಂತ. ನಮ್ಮ ಥರ ನೆಕ್ಸ್ಟ್ ನಾನು ಕೇಳಿದ್ರೆ ಇದೊಂಥರ ಬಿಹಾರ ಥರ ಆಗ್ಬಿಡುತ್ತೆ ಕರ್ನಾಟಕ. ಅದಕ್ಕೆ ದಾವಣಗೆರೆ ಅವರು ಬಿಡಬಾರ್ದು. ದಯವಿಟ್ಟು ಒಬ್ಬ ಸಮರ್ಥ ವ್ಯಕ್ತಿನ ಆರಿಸಿ ಈ ಬೈ ಎಲೆಕ್ಷನಲ್ಲಿ ಇದೊಂದು ಪಾಠ ಆಗಬೇಕು ಇವ್ರಿಗೆ. ಫಸ್ಟು ಈ ಮೊಮ್ಮಗ ಸೋಲ್ಬೇಕು, ನೆಕ್ಸ್ಟು ಸೊಸೆ MP ಪ್ರಭಾ ಮಲ್ಲಿಕಾರ್ಜುನ್ ನಮ್ಮ ಹಿಂದೂಗಳ ಧಾರ್ಮಿಕ ಭಾವನೆ ವಿರುದ್ಧ ಜಡ್ಜ್ ಇಂಪೀಚ್ಮೆಂಟ್ ಮೋಷನ್ನ ಸುಪ್ರೀಂ ಕೋರ್ಟ್ನಲ್ಲಿ ಸೈನ್ ಮಾಡಿದ್ರಲ್ಲ, ಈ ಅಮ್ಮ ನೆಕ್ಸ್ಟು ಸೋಲ್ಬೇಕು. ನೆಕ್ಸ್ಟು SS ಮಲ್ಲಿಕಾರ್ಜುನ್ ಇವ್ರನ್ನೆಲ್ಲ ಮನೆಗೆ ಕೂರಿಸ್ಬೇಕು. ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳೇ ಪ್ರಭುತ್ವ, ಪ್ರಜೆಗಳ ಪ್ರಭುತ್ವ ಅಂತ, ಕುಟುಂಬದ ಪ್ರಭುತ್ವ ಅಲ್ಲ ಪ್ರಜಾಪ್ರಭುತ್ವ ಅಂದರೆ. ಸೊ ದಯವಿಟ್ಟು ದಾವಣಗೆರೆಯಲ್ಲಿ ಸೋಲಿಸಿ ಪ್ರಜಾಪ್ರಭುತ್ವ ಉಳಿಸಿ. ಈ ಕಾಂಗ್ರೆಸ್ನ ಡೋಂಗಿ ರಾಜಕಾರಣಿಗಳು ಕಾಂಗ್ರೆಸ್ನ ಡೋಂಗಿ ತತ್ವಗಳನ್ನ ನಿರಾಕರಿಸಿ. ಮುಸ್ಲಿಮ್ಸರು ದಯವಿಟ್ಟು ಒಗ್ಗಟ್ಟಾಗಿ ಎಲ್ಲ ಸುಮ್ಮನೆ ಬ್ಲೈಂಡಾಗಿ ಯಾರನ್ನೂ ಸಪೋರ್ಟ್ ಮಾಡಬೇಡಿ. ನಿಮಗೆ ಟಿಕೆಟ್ ಕೊಡಬೇಕಾಗಿತ್ತು, ನಿಮಗೆ ಮೋಸ ಆಗಿದೆ, ನಿಮಗೆ ಟಿಕೆಟ್ ಕೊಟ್ಟಿಲ್ಲ. ನಿಮ್ಮನ್ನು ಜಸ್ಟ್ ವೋಟ್ ಬ್ಯಾಂಕ್ಗೋಸ್ಕರ ಮಾತ್ರ ಮಡಿಕೊಂಡಿರೋದು. ಸಾದಿಕ್ ಪೈಲ್ವಾನೋ ಯಾವ ಪೈಲ್ವಾನೋ ಅವರೆಲ್ಲ ದುಡ್ಡು ಕೊಟ್ಟರೆ ಎಲ್ಲ ನಾಮಿನೇಷನ್ ಎಲ್ಲ ವಾಪಸ್ಸು. ದುಡ್ಡು ಕೊಡೋಕ್ಕೂ ಮುಂಚೆನೇ ನಾನು ಟಿಕೆಟು ಯಾವುದೇ ಕಾರಣಕ್ಕೂ ನಾನು ಸ್ಪರ್ಧೆಯಿಂದ ಹಿಂದೆ ಸರಿಲ್ಲ ಅಂತಿದ್ದವನು ಅಣ್ಣ ಒಳ್ಳೆ ಪೇಮೆಂಟ್ ಆದಮೇಲೆ ವಾಪಸ್ ಬಂದುಬಿಟ್ಟಿದ್ದಾರೆ. ಇರಲಿ ಅಯ್ಯಪ್ಪ ಅವ್ರಿಗೆ ಓಟ್ ಹಾಕ್ಕೊಳ್ಳಿ. ಮಿಕ್ಕಿದ್ದು 99% ಮುಸಲ್ಮಾನರು ಯಾರು ಈ ಕುಟುಂಬದ ಮತ್ತೆ ಇನ್ಯಾವತ್ತೂ ಇವ್ರಿಗೆ ಓಟ್ ಹಾಕ್ಬೇಡಿ. ಈ ಕುಟುಂಬಕ್ಕೆ ಶಾಮನು ಶಿವಶಂಕರ ಕುಟುಂಬ ಮುಗೀತು. ಇವ್ರನ್ನೆಲ್ಲ ಇನ್ಮೇಲಿಂದ ಸೋಲಿಸ್ತಾ ಇರ್ಬಿಟ್ಟು ಮನೇಲಿ ಕೂರಿಸ್ಬೇಕು ನೀವು. ಚೆನ್ನಾಗಿ 180 ಕೋಟಿ 200 ಕೋಟಿ ಒಬ್ಬೊಬ್ಬರ ಅಕೌಂಟಲ್ಲೂ ಮಾಡ್ಕೊಂಡಿರ್ತಾರೆ, ಒಬ್ಬೊಬ್ರು ನೆಟ್ವರ್ತು ಎಲ್ಲ ಸಾಕು. ಇನ್ಮೇಲಿಂದ ನೀವುಗಳೆಲ್ಲ ಸ್ವಲ್ಪ ಡೆವಲಪ್ ಆಗೋದು ಕರೀಲಿ, ದೇಶ ಡೆವಲಪ್ ಆಗಲಿ. ಇಂಥ ಭ್ರಷ್ಟರು, ಇಂಥ ಲೂಟಿಕೋರು, ಇಂಥ ಕುಟುಂಬವಾದಿಗಳು, ಇಂಥ ಮಜವಾದಿಗಳು ಇವ್ರನ್ನೆಲ್ಲ ಸೈಡಿಗೆ ಕೂರಿಸೋಣ.